ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಉತ್ತರ ಕರ್ನಾಟಕದಾಗ ಫೇಮಸ್ ಆಗಿರುವಂಥ ನವಲಗುಂದ ಕಾಮಣ್ಣನ ದರ್ಶನವನ್ನು ಮಾಡ್ಕೊಂಡು ಬರೋಣಂತ ಬರ್ರಿ. ಎರಡು ವರ್ಷದ ಹಿಂದ್ಗಡೆ ನಾವು ಇಲ್ಲಿ ಬಂದ ಕಾಮಣ್ಣ ಹತ್ರ ಬೆಡ್ಕೊಂಡು ಹೋಗಿದ್ವಿ. ಅದ ಈ ವರ್ಷ ನೆರವೇರ್ತ. ಅದಕ್ಕೆ ಮತ್ತೆ ಈ ಸಲ ಕಾಮಣ್ಣ ದರ್ಶನ ಮಾಡಕ್ಕಂತ ಬಂದೇವಿ. ಮೊದಲೇ ದಿನದ ಕಾಮನ್ನಾಗ ಎಷ್ಟು ರಶ್ ಐತೆ ಅಂತ ತೋರಿಸ್ತೇನೆ ನೋಡ್ರಿ ನೀವು. ಫುಲ್ ರಶ್. ಇಲ್ಲೇನೈತಲ್ಲ ಕ್ಯೂ, ಇದು 200 ರೂಪೀಸ್. ಇದೇ ಸಲ ಮಾಡ್ಯಾರ ಈ ಲೈನಿಗೆ 200 ರೂಪಾಯಿ ಅಂತ. ಫ್ರೀಯಾಗಿ ದರ್ಶನ ಬೇಕಂತಂದ್ರೆ ತೋರಿಸ್ತೇನೆ ನಾನು. ರಶ್ ಲೈಟ್ ನೀವು ನೋಡ್ಬೋದಾ ಹೆಂಗೆ ರಶ್ ಐತಂದ್ರೆ. ರಶ್ ಅಮ್ಮಣ್ಣನ ಕುಡಿಸಿರೋದು ಅಲ್ಲಿಂದ ಲೈನ್ ಹಚ್ಕೊಂತ ಹೋಗ್ಬೇಕು ಒಂದು 3-4 ಗಂಟೆ. ಇಲ್ಲಿರುವಂಥ ಈ ಕಾಮಣ್ಣಗ ನೀವೇನಾರು ಇಷ್ಟಾರ್ಥಗಳನ್ನು ನೀವು ಬೇಡ್ಕೊಂಡ್ರ ಅದ 100% ನೆರವೇರ್ತೈತಿ. ಅದಕ್ಕೆ ಎಕ್ಸಾಂಪಲ್ ನಾವು ಇಲ್ಲಿರುವಂಥ ಈ ಕಾಮಣ್ಣಗ ಹರಕೆಗಳನ್ನು ತೀರ್ಸಕ್ಕ ಮತ್ತು ಹೊಸ ಹರಕೆಗಳ ಇಷ್ಟಾರ್ಥ ಸಿದ್ಧಿಗಾಗಿ ಎಷ್ಟೋ ದೂರಿಂದ ಜನರು ಬಂದಿಲ್ಲಿ ಕಾಮಣ್ಣನ ದರ್ಶನ ಮಾಡ್ಕೊಂಡ ಹೋಗ್ತಾರ. ಪ್ರತಿ ವರ್ಷ ಹೋಳಿನ್ಮೆ ಏಕಾದಶಿಯದಿಂದ ಕಾಮಣ್ಣನ ಇಲ್ಲಿ ಕೂಡಿಸ್ತಾರ. ಅಲ್ಲಿಂದ್ರ 5 ದಿನಗಳವರೆಗೆ ಇಲ್ಲಿ ಕಾಮಣ್ಣ ಇಟ್ಟ ಪೂಜೆ ಮಾಡ್ತಾರ. ಈ ವರ್ಷ ಕಾಮಣ್ಣನ ದರ್ಶನಕ್ಕಾಗಿ 28ನೇ ತಾರೀಕಿಂದ ಸ್ಟಾರ್ಟ್ ಆಗಿ 4 ಮಾರ್ಚ್ವರೆಗೆ ಸ್ಟಾರ್ಟ್ ಇರ್ತೈತಿ. ದಿನದ 24 ಗಂಟೆನೂ ಕಾಮಣ್ಣನ ದರ್ಶನ ನೀವು ಇಲ್ಲಿ ಮಾಡ್ಕೋಬೋದು. ನಾವು ಮೊದಲೇ ದಿನ ಹೋಗಿದ್ದಕ್ಕೆ ಎಷ್ಟು ರಶ್ ಇತ್ತಂತಂದ್ರೆ ನಾವು ನಂಬರ್ಗೆ 2 ಗಂಟೆಗೇನು ಹಚ್ಚಿದ್ವಿ. ಬರೋಬ್ಬರಿ 3ರಿಂದ 3.5 ತಾಸು ನಾವು ಕ್ಯೂದಾಗ ನಿಂತ ಮೇಲೆ ನಮ್ಗೆ ಕಾಮಣ್ಣನ ದರ್ಶನ ಆಯ್ತು. ನೀವೇನಾರ ಕಾಮಣ್ಣಗ ಹರಕೆ ಕಟ್ಕೋತೀನಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನ ಕೊಡ್ತಾರೆ. ಇಲ್ಲೇನಿಲ್ಲಿ ಬೋರ್ಡ್ ಹಾಕ್ಯಾರಲ್ಲ ಅದ್ರಾಗ ನೀವು ನೋಡ್ಬೋದು. ನಿಮ್ಗೆ ಯಾವುದೇ ಸಮಸ್ಯೆ ಐತಲ್ಲ ಅದಕ್ಕಾಗಿ ನೀವು ಇಲ್ಲಿ ಅದಕ್ಕೆ ತಕ್ಕಂಗೆ ವಸ್ತುಗಳನ್ನು ತೊಗೋಬೋದು. ಇಲ್ಲಿ ಕೆಲವೊಂದಿಷ್ಟು ಹರಕೆಗಳನ್ನ ನೀವು ಕಾಮಣ್ಣ ಹತ್ರ ಕೇಳ್ಕೊಬೋದು. ಸಂತಾನ ಭಾಗ್ಯ, ಕಂಕನ ಭಾಗ್ಯ ಮತ್ತು ಗಂಡು ಮಗು ಭಾಗ್ಯ, ಆಮೇಲೆ ಉದ್ಯೋಗ, ಶಿಕ್ಷಣ, ಮದುವೆ ಆಗೋಲ್ದವ್ರಿಗೆ ಕಂಕನ ಭಾಗ್ಯ, ಈ ಥರ ಇಲ್ಲಿ ನೀವು ಕಾಮಣ್ಣನ ಹತ್ರ ಹರಕೆಗಳನ್ನು ಕೇಳ್ಕೊಬೋದು. ನೀವು ಯಾವ ಥರ ಹರಕೆಗಳನ್ನು ಕೇಳ್ಕೊತಿರಲ್ಲ ಅದಕ್ಕೆ ತಕ್ಕಂಗೆ ನಿಮಗಿಲ್ಲಿ ಛತ್ರಿ ಅಂದ್ರೆ ಸ್ವಂತ ಮನೆ ಕಟ್ಟಕ್ಕೆ, ಆರೋಗ್ಯಕ್ಕಾಗಿ ಕುದುರೆ, ಆಮೇಲೆ ಕಣ್ಣಿನ ಸಮಸ್ಯೆಗೆ ಕಣ್ಣು, ಅದಾದ ನಂತರ ತೊಟ್ಟಿಲ್ಲ, ಈ ಥರ ನಿಮ್ಗೆ ಯಾವ ಭಾಗ್ಯಕ್ಕೆ ಏನೇನು ಬೇಕಲ್ಲ ಅದಕ್ಕೆ ತಕ್ಕಂಗೆ ನೀವು ಇಲ್ಲಿ ಈ ವಸ್ತುಗಳನ್ನು ತೊಗೋಬೇಕು. ನೀವು ತೊಗೊಂಡಂಥ ವಸ್ತು ಮನೆಯಾಗ ಹೋಗಿ ಪೂಜೆ ಮಾಡಿದ್ರೆ ಅದು 3 ವರ್ಷ ಒಳಗೆ ನೆರವೇರ್ತಂದ್ರೆ ಅದನ್ನು ತಂದು ಇಲ್ಲಿ ಕೊಟ್ಟ ಹೊಸಾದ್ ಮತ್ತೊಂದು ತೊಗೊಂಡ ಅದನ್ನು ಕಾಮಣ್ಣಗೆ ಅರ್ಪಣೆ ಮಾಡಬೇಕು. ಇವೇನು ನೀವು ಹರಕೆಗೆ ತೊಗೊತಿರಲ್ಲ ಇವಕ್ಕೆ ಪ್ರತಿಯೊಂದಕ್ಕೂ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿರುವಂಥ ಈ ಕಾಮಣ್ಣನ ರಾಮಲಿಂಗೇಶ್ವರ ದೇವಸ್ಥಾನದಾಗಿಟ್ಟ 5 ದಿನ ಪೂಜೆ ಮಾಡಿ ಬರುವಂಥ ಭಕ್ತಾದಿಗಳಿಗೆ ದರ್ಶನ ಭಾಗ್ಯಕ್ಕಾಗಿ 5 ದಿನ ಅವಕಾಶವನ್ನು ನೀಡ್ತಾರೆ. 5ನೇ ದಿನ ಈ ಕಾಮಣ್ಣನ ದಹನ ಮಾಡ್ತಾರೆ. ಊರಲ್ಲಿರುವಂಥ ಪ್ರಮುಖ ಬೀದಿ ಒಳಗೆಲ್ಲ ಮೆರವಣಿಗೆ ಮಾಡಿ ಅದಾದ ನಂತರ ಕಾಮಣ್ಣನ ದಹನ ಮಾಡಿ ಈ ವರ್ಷದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾರೆ. ಇದೇ ಥರ ಈ ಕಾರ್ಯಕ್ರಮವನ್ನು ಎಷ್ಟೋ ವರ್ಷಗಳಿಂದ ಮಾಡ್ಕೊಂತ ಬಂದಾರ. ಇಲ್ಲಿ ಈ ಟೈಮ್ದಾಗ ಊರಿಗೆ ಒಂಥರ ಜಾತ್ರೆ ಇದ್ದಂಗೆ. ಇಲ್ಲಿ ಕೊಡುವಂಥ ಈ ಭಾಗ್ಯಗಳನ್ನು ನೀವು ಮನೆಯಾಗ ತಗೊಂಡು ಹೋಗಿ ಒಳ್ಳೆ ರೀತಿಯಿಂದ ಪೂಜೆ ಮಾಡಿದ್ರೆ ಆ ಹರಕೆಗಳ 100% ನೆರವೇರ್ತೈತಿ. ನಾವು ಉದ್ಯೋಗ ಭಾಗ್ಯಕ್ಕಾಗಿ ತಗೊಂಡಿದ್ದಕ್ಕೆ ನಾವು ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ.
ಸಿಯಾ ಕಲೆಕ್ಷನ್ ಅಂತಂದ ಹೊಸ ಜ್ಯುವೆಲರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೇವಿ. ಅದಕ್ಕೆ ನಾವು ಈ ವರ್ಷ ಅದನ್ನ ಹೋಗಿ ಮುಟ್ಸಿ ಬಂದ್ವಿ. ಕಾಮನನ್ನು ದರ್ಶನ ಮಾಡ್ಕೊಂಡು ಬಂದ್ವಿ. ಲೈನ್ ಹಚ್ಚಿದ್ದು 2 ಗಂಟೆಗೆ, ದರ್ಶನ ಮುಗಿಸ್ಕೊಂಡು ಹೊರಗೆ ಬರೋಕೆ ಟೈಮಿಂಗ್ 6 ಗಂಟೆ ಆಗೈತಿ. ಬರೋಬ್ಬರಿ ಒಂದು 4 ಗಂಟೆ ಆಯ್ತು ದರ್ಶನ ಸಿಗಕ್ಕೆ ನಮಗೆ. ಒಳ್ಳೆ ರೀತಿಯಿಂದ ದರ್ಶನ ಆಯ್ತಾ. ಮತ್ತು ಇವತ್ತು ಫಸ್ಟ್ ಡೇ ಇರೋದ್ರಿಂದ ಫುಲ್ ರಶ್ ಐತಿ. ಮತ್ತು ಈಗೂ ಜನ ಎಷ್ಟು ಅದಾರ ಅಂತ ನೀವು ನೋಡ್ಬೋದಾ. ಈಗೂ ಜನ ಹಂಗೆ ಬಂದೇ ಬರತ್ತರ ಕಂಟಿನ್ಯೂಸ್ ಆಗಿ. ಇಲ್ಲೇ ಡೈಲಿ ಕಂಟಿನ್ಯೂಸ್ ಆಗಿ 5 ಡೇಸ್ ಅನ್ನಪ್ರಸಾದ ಇರ್ತೈತಿ. ಅನ್ನಪ್ರಸಾದಕ್ಕೆ ಹೋಗತ್ತೀವಿ, ಪ್ರಸಾದ ಮಾಡ್ಕೊಂಡು ಬರೋಣ ಅಂತ ಬರ್ರಿ. ನೀವೇನಾದ್ರೆ ಕಾಮನ ದರ್ಶನ ಮಾಡ್ಕೋಬೇಕಂತಂದ್ರೆ ಇದೇ 28ರಿಂದ ಸ್ಟಾರ್ಟ್ ಆಗೈತಿ. ನೀವು ಕಾಮನ ದರ್ಶನ ಮಾಡ್ಕೊಂಡ ನಿಮ್ಗೆ ಯಾವ ಭಾಗ್ಯ ಬೇಕಲ್ಲ ಅದನ್ನು ಹೋಗಿ ತೊಗೊಂಡು ಬಂದ ಅವರ ನಿಮ್ಗೆ ಯಾವ ಥರ ಪೂಜೆ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಆ ಥರ ಪೂಜೆ ಮಾಡಿದ್ರೆ ಅದು 100% ಇಲ್ಲಿ ನೆರವೇರ್ತೈತಿ. ಹಂಗೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ 24 ಗಂಟೆನೂ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ನಾನು ಮೊದಲೇ ವರ್ಷ ಬಂದಾಗ ಇದನ್ನು ನಂಬಿದ್ದಿಲ್ಲ. ಅದಾದ ನಂತರ ನಾನು ಅವತ್ತು 2 ಹರಕೆಗಳನ್ನು ತೊಗೊಂಡ್ವಿ. ಅದು ಎರಡೂ ನೆರವೇರಿದ್ದಕ್ಕಾಗಿ ನಾವು ಈ ಸಲ ಮತ್ತೆ ಬಂದ ಹಳೆ ಹರಕೆಗಳನ್ನು ಕಾಮನ ಕೊಟ್ಟ ಹೊಸ ಮತ್ತು ಹರಕೆಗಳನ್ನು ತೊಗೊಂಡ್ವಿ. ನೀವು ಈ ಕಾಮನ ದರ್ಶನ ಮಾಡ್ಕೋಬೇಕಂತಂದ್ರೆ ಧಾರವಾಡ ಜಿಲ್ಲೆ ಒಳಗಿರುವಂಥ ಈ ನವಲಗುಂದಕ್ಕೆ ಒಂದ್ಸಲ ಭೇಟಿಯನ್ನು ನೀಡ್ರಿ. ಹೋಳಿ ಹುಣ್ಣಿಮೆಯ 5 ದಿನ ಮಾತ್ರ ಈ ಕಾಮನ ದರ್ಶನಕ್ಕೆ ಅವಕಾಶ ಇರ್ತೈತಿ. ನಿಮ್ಗೆ ಆಗಲೇ ಹೇಳ್ದಂಗೆ ಈ ಬರೋ 4 ಮಾರ್ಚ್ ತನೂ ಕಾಮನ ದರ್ಶನಕ್ಕೆ ಅವಕಾಶ ಇರ್ತೈತಿ. ನೀವು ಕಾಮನ ದರ್ಶನ ಮಾಡ್ಕೋಬೇಕಂತಂದ್ರೆ ಹುಣ್ಣಿಮೆ ದಿನ ಬಿಟ್ಟು ಹೋಗ್ರಿ. ಯಾಕಂತಂದ್ರೆ ಅವತ್ತು ಫುಲ್ ರಶ್ ಇರ್ತೈತಿ. ಎಷ್ಟೋ ದೂರಿಂದ ಎಲ್ಲ ಭಕ್ತಾದಿಗಳು ಬಂದ ಕಾಮನ ದರ್ಶನಕ್ಕಂತ ಬಂದಿರ್ತಾರೆ. ನೀವು ಹುಣ್ಣಿಮೆ ದಿನ ಬಿಟ್ಟ ಯಾವಾಗಾದರೂ ಹೋದರೂ ನೀವು ಇಲ್ಲಂದ್ರೂ 3ರಿಂದ 4 ಗಂಟೆ ಲೈನ್ದಾಗ ನಿಂತ ಕಾಮನ ದರ್ಶನ ಮಾಡ್ಕೋಬೇಕಾಗ್ತೈತಿ. ಅದ ಹುಣ್ಣಿಮೆ ದಿನ ಹೋದ್ರೆ 6ರಿಂದ 7 ಗಂಟೆಗಿಂತ ಜಾಸ್ತಿನ ನೀವು ಕ್ಯೂದಾಗ ನಿಲ್ಬೇಕಾಗ್ತೈತಿ. ಅದಲ್ಲದೆ ಇಲ್ಲಿ 2 ಥರ ವ್ಯವಸ್ಥೆ ಮಾಡ್ಯಾರ. ನೀವೇನಾರು 200 ರೂಪಾಯಿ ಕೊಟ್ರೆ ಡೈರೆಕ್ಟ್ ದರ್ಶನವೂ ಇರ್ತೈತಿ. ಇಲ್ಲಾಂದ್ರೆ ನೀವು ಜನರಲ್ದಾಗ ಹೋಗ್ತೀರಂದ್ರೆ ಫ್ರೀಯಾಗಿ ಕಾಮನ ದರ್ಶನ ಮಾಡ್ಕೋಬೋದು. 200 ರೂಪಾಯಿ ಕೊಡ್ತೀನಿ ಡೈರೆಕ್ಟ್ ದರ್ಶನ ಅಂತಂದ್ರೆ ಡೈರೆಕ್ಟ್ ಒಳಗಡೆ ಬಿಡಲ್ಲ. ಅಲ್ಲಿಯೂ ಇಲ್ಲಂದ್ರೂ 1 ಅವರ್ ಮೇಲೆ ವೇಟ್ ಮಾಡಬೇಕಾಗ್ತೈತಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನಂತ. ಅಲ್ಲಿವರೆಗೂ ಧನ್ಯವಾದ.